ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಶರವೇಗದಲ್ಲಿರುವಂಥ ಹೊತ್ತಲ್ಲಿ ಡೇಟಾ ಸೆಂಟರ್ಸ್ಗಳು ತಂತ್ರಜ್ಞಾನ ಕ್ಷೇತ್ರದ ನಾಡಿಮಿಡಿತನೇ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ತಂತ್ರಜ್ಞಾನ ತಾನು ಬೆಳೀತಾ ಇರೋದ್ರ ಜೊತೆಗೆ ತನ್ನೊಡನೆ ಹಲವು ಸಮಸ್ಯೆಗಳನ್ನು ಬೆಳೆಸ್ತಾ ಇದೆ. ಈಗದು ಜೀವಜಲ ನೀರಿನ ಬುಡಕ್ಕೆ ಬಂದು ನಿಂತಿದೆ. IT ರಾಜಧಾನಿ ಬೆಂಗಳೂರು ಸದ್ಯ ಈ ಸಂಕಟದಿಂದ ಬಳಲ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ನೀರಿನ ಸಮಸ್ಯೆಗೂ ಡೇಟಾ ಸೆಂಟರ್ಗಳಿಗೂ ಏನು ಸಂಬಂಧ ಅಂತಂದರೆ, ಡೇಟಾ ಸೆಂಟರ್ಸ್ಗಳು ದಿನದ 24 ಗಂಟೆನೂ ನಿರಂತರವಾಗಿ ಕೆಲಸ ಮಾಡುವಾಗ ಒಳಗಿನ ಸಾವಿರಾರು ಸರ್ವರ್ಸ್ಗಳು ಭಾರೀ ಪ್ರಮಾಣದಲ್ಲಿ ಹೀಟನ್ನು ಉತ್ಪತ್ತಿ ಮಾಡುತ್ತೆ, ಶಾಖವನ್ನು ಉತ್ಪತ್ತಿ ಮಾಡುತ್ತೆ. ಈ ಬಿಸಿಯನ್ನು ನಿಯಂತ್ರಿಸದೇ ಇದ್ದರೆ ಯಂತ್ರಗಳು ಹಾಳಾಗೋಗ್ಬಿಡುತ್ತೆ, ಕೆಲಸನೇ ನಿಂತು ಹೋಗ್ಬಿಡುತ್ತೆ. ಅದಕ್ಕಾಗಿಯೇ ಎಲ್ಲ ಡೇಟಾ ಸೆಂಟರ್ಗಳಿಗೆ ಈ ತಣ್ಣಗಾಗಿಸುವ ಒಂದು ವ್ಯವಸ್ಥೆ ಅಥವಾ ಒಂದು ಕೂಲಿಂಗ್ ಸಿಸ್ಟಮ್ ವ್ಯವಸ್ಥೆ ಅಗತ್ಯ ಆಗಿರುತ್ತೆ. ಬಹುತೇಕ ಡೇಟಾ ಸೆಂಟರ್ಗಳಲ್ಲಿ ಈ ಸರ್ವರನ್ನು ತಣಿಸೋಕೆ ನೀರನ್ನೇ ಬಳಸಲಾಗೋದು. ಸೊ ಡೇಟಾ ಸೆಂಟರ್ಗಳು ಕಾರ್ಯನಿರ್ವಹಿಸುವಷ್ಟು ಕಾಲ ನೀರಿನ ಬಳಕೆ ಮುಂದುವರಿಲೇಬೇಕು. ಈ ಪ್ರಕ್ರಿಯೆಯಲ್ಲಿ ನೀರು ಪುನಃ ಬಳಕೆಯಾಗತ್ತೆ. ಆದರೂ ಸಹ ದೊಡ್ಡ ಪ್ರಮಾಣದ ನೀರು ಆವಿಯಾಗಿಯೇ ನಷ್ಟ ಆಗೋಗೋದು. ಇದರಿಂದ ದೈನಂದಿನ ಕಾರ್ಯಾಚರಣೆಗೆ ಕೋಟ್ಯಾಂತರ ಲೀಟರ್ ನೀರು ಬೇಕಾಗ್ಬಿಡುತ್ತೆ. ಸೊ ವಾಸ್ತವದಲ್ಲಿ AI ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ತಾಂತ್ರಿಕ ವ್ಯವಸ್ಥೆ ಆಗಿರಬಹುದು, ಅದು ಡಿಜಿಟಲ್ ವಸ್ತು ಅನ್ನೋದಕ್ಕಿಂತ ಅದೊಂದು ಭೌತಿಕ ಪ್ರಕ್ರಿಯೆ. ಸಿಲಿಕಾನ್ ಚಿಪ್ಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಚಲಾಯಿಸುವ ಒಂದು ಪ್ರಯಾಸ. ಪ್ರತಿಯೊಂದು ಚಲನೆಯು ಹೀಟ್ ಉತ್ಪತ್ತಿ ಮಾಡುತ್ತೆ. ಆ ಹೀಟ್ ಹೊರಹಾಕದೇ ಇದ್ದರೆ ಯಂತ್ರಗಳು ಕೆಲಸ ಮಾಡೋದಿಲ್ಲ. ನಾವು ಈ ChatGPT, ಗ್ರೋಕ್, ಜೆಮಿನಿಗಳಲ್ಲಿ ಏನೇ ಕೇಳಿದ್ರೂ ಸಹ ಒಂದು ಕ್ಷಣಾರ್ಧದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಆ ಉತ್ತರಗಳು ಅಥವಾ ಏನೋ ಒಂದು ಬಂದಿರುತ್ತೆ. ಈ ಮಿಲಿ ಸೆಕೆಂಡ್ಸ್ ಕೆಲಸದ ಹಿಂದೆ ಭಾರೀ ಯಂತ್ರೋಪಕರಣಗಳು ಮತ್ತು ಸಂಪನ್ಮೂಲಗಳ ಬಳಕೆ ನಡೀತಾ ಇರುತ್ತೆ, ಹೌದಲ್ವಾ? ಸೊ ನಾವು ಕೀಬೋರ್ಡಲ್ಲಿ ಎಂಟರ್ ಒತ್ತಿದ ಕ್ಷಣದಿಂದ ಅವುಗಳ ಕೆಲಸ ಶುರುವಾಗತ್ತೆ. ಸೊ ನಮ್ಮ ಬೇಡಿಕೆ ಕ್ಷಣಾರ್ಧದಲ್ಲೇ ಒಂದು ಡೇಟಾ ಸೆಂಟರ್ಗೆ ತಲುಪತ್ತೆ. ಅಲ್ಲಿ ಸಾವಿರಾರು ಪ್ರೊಸೆಸರ್ಗಳು ವಿದ್ಯುತ್ ಬಳಸಿ ನಮಗೆ ಕೊಡಬೇಕಾದದರ ಬಗ್ಗೆ ಮಾಹಿತಿಯನ್ನು ಅಥವಾ ಆ ಕುರಿತು ಲೆಕ್ಕಾಚಾರ ಮಾಡುತ್ತೆ. ಸೊ ಈ ವಿದ್ಯುತ್ ಗಣನೆಗಳ ಪರಿಣಾಮವಾಗಿ ಉಷ್ಣತೆ ಅಥವಾ ಹೀಟ್ ಉತ್ಪತ್ತಿ ಆಗುತ್ತೆ. ಆ ಬಿಸಿಯನ್ನು ತಣಿಸೋಕೆ ನೀರು ಮತ್ತು ಶಕ್ತಿಯನ್ನು ಬಳಸಲಾಗತ್ತೆ. ಈಗ ರಾಜಧಾನಿಯ ಜಲಗಂಡಾಂತರಕ್ಕೆ ಬರೋಣ. ನಗರಕ್ಕೆ ಪ್ರತಿದಿನ 2,600ರಿಂದ 3,000 ಮಿಲಿಯನ್ ಅಂದರೆ 30 ಲಕ್ಷ ಅಥವಾ 300 ಕೋಟಿ ಲೀಟರ್ ನೀರಿನ ಅಗತ್ಯ ಇದೆ. ಸೊ ಕಾವೇರಿ ನದಿಯಿಂದ ಸರಬರಾಜುವಂಥ ನೀರು ಸುಮಾರು 2,000 ಮಿಲಿಯನ್ ಲೀಟರ್ಗಳಿಗೆ ಸೀಮಿತ. ಅದರಲ್ಲಿ ಸುಮಾರು 1/4 ಭಾಗ ಅಂದರೆ 1/4 ಭಾಗ ನೀರು ವಿತರಣೆ ಮಾಡೋ ಸಮಯದಲ್ಲೇ ವ್ಯರ್ಥ ಆಗಿಬಿಡುತ್ತೆ. 5ನೇ ಹಂತದ ಕಾವೇರಿ ಯೋಜನೆ ಕಾರ್ಯಾರಂಭ ಮಾಡಿದ್ರೂ ಸಹ ಇಡೀ ನಗರ ದಿನಕ್ಕೆ ಸುಮಾರು 775 ಮಿಲಿಯನ್ ಲೀಟರ್ ನೀರಿನ ಕೊರತೆಯನ್ನು ಎದುರಿಸ್ತಾ ಇದೆ. ಸರ್ಕಾರದ ಪ್ರಮುಖ ಆಧಾರ ಆಗಿದ್ದಂಥ 14,000 ಬೋರ್ವೆಲ್ಗಳ ಪೈಕಿ ಬಹುಪಾಲು ಈಗಾಗಲೇ ಬತ್ತು ಹೋಗ್ಬಿಟ್ಟಿದೆ. ಇಂಥ ಟೈಮ್ನಲ್ಲಿ ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ITPL, ಸರ್ಜಾಪುರ್ ಸೇರಿದಂತೆ ಹಲವಾರು ಪ್ರದೇಶಗಳ ನಿವಾಸಿಗಳು ಟ್ಯಾಂಕರ್ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಪ್ರಸ್ತುತ ಒಂದು ಟ್ಯಾಂಕರ್ ನೀರಿಗೆ 2,000 ರೂಪಾಯಿಂದ 2,500 ರೂಪಾಯಿನ ಪಾವತಿಸ್ತಿದ್ದಾರೆ. ಬೇಸಿಗೆಯಲ್ಲಿ ಇದು 4,000 ರೂಪಾಯಿವರೆಗೂ ಏರ್ಬಿಡತ್ತೆ. ಸೊ ಕಳೆದ ವರ್ಷ ಸರಾಸರಿ ಕುಟುಂಬಗಳು ದಿನಕ್ಕೆ 10ರಿಂದ 12 ಟ್ಯಾಂಕರ್ಗಳಷ್ಟು ನೀರನ್ನು ಬಳಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಈ ವೆಚ್ಚದ ಒತ್ತಡ ನೇರವಾಗಿ ಮನೆ ಮಂದಿಯ ಮೇಲೆ ಬೀಳುತ್ತೆ. ಕುಡಿಯೋ ನೀರಿಗೂ ದುಡ್ಡು ಕೊಡಬೇಕಾದಂಥ ಪರಿಸ್ಥಿತಿ ಇರುವಾಗಲೇ ನಗರದಲ್ಲಿ ಡೇಟಾ ಸೆಂಟರ್ಗಳ ವಿಸ್ತರಣೆ ವೇಗ ಪಡಿತಾ ಇದೆ. IT ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಹೇಳುವಂತೆ ರಾಜ್ಯದಲ್ಲಿ ಸದ್ಯ ಕಾರ್ಯನಿರ್ವಹಣೆಯಲ್ಲಿರುವ 32 ಡೇಟಾ ಸೆಂಟರ್ಗಳ ಪೈಕಿ 31 ಬೆಂಗಳೂರಲ್ಲೇ ಇದೆ. ಇನ್ನು 10 ಹೊಸ ಘಟಕಗಳು ಶೀಘ್ರದಲ್ಲೇ ಆರಂಭಗೊಳ್ಳಲಿದೆ. ವೈಟ್ ಫೀಲ್ಡ್ನಲ್ಲೇ ಸುಮಾರು 120 ಮೆಗಾವ್ಯಾಟ್ ಸಾಮರ್ಥ್ಯದ 7 ದೊಡ್ಡ ಡೇಟಾ ಸೆಂಟರ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನವರತ್ನ ಅಗ್ರಹಾರದಲ್ಲಿ 67.2 ಮೆಗಾವ್ಯಾಟ್ ಹೈಪರ್ ಸ್ಕೇಲ್ ಘಟಕಗಳು ಹಾಗೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 8 AI ಕೇಂದ್ರಗಳು ಶುರುವಾಗಿದೆ.
ವೆಲ್ ಲ್ಯಾಬ್ಸ್ನ ಹೈಡ್ರೋಲಾಜಿಸ್ಟ್ ಶಶಾಂಕ್ ಪಲ್ಲೂರ್ ಅವರ ಪ್ರಕಾರ ಪ್ರತಿ ಮೆಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ವರ್ಷಕ್ಕೆ ಸರಾಸರಿ 26 ಮಿಲಿಯನ್ ಲೀಟರ್ ನೀರನ್ನು ಬಳಸುತ್ತೆ. 40 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ಘಟಕ ವರ್ಷಕ್ಕೆ 1000 ಮಿಲಿಯನ್ ಲೀಟರ್ಗಿಂತ ಹೆಚ್ಚು ನೀರನ್ನು ಬಳಕೆ ಮಾಡುತ್ತೆ. ಸೊ ನಗರಗಳಲ್ಲಿ ಇದನ್ನು ಅಂದಾಜಿಸಿದ್ರೆ ದಿನದ ನೀರಿನ ಬೇಡಿಕೆ ಲಕ್ಷಾಂತರ ಜನರ ದಿನಸಿ ಅಗತ್ಯಕ್ಕೆ ಸಮಾನ ಆಗೋಗ್ಬಿಡುತ್ತೆ. ಸೊ ಬಹುತೇಕ ಡೇಟಾ ಸೆಂಟರ್ಗಳು ದುಬಾರಿ ನಗರ ನೀರಿನ ಬದಲು ಭೂಗರ್ಭದ ನೀರು ಅಥವಾ ಟ್ಯಾಂಕರ್ ನೀರನ್ನೇ ಅವಲಂಬಿಸಿರುತ್ತೆ. ಇದು ಸಾಮಾನ್ಯ ನಾಗರಿಕರಿಗೆ ಬೇಕಾದಂಥ ನೀರಿನ ಲಭ್ಯತೆಯ ಮೇಲೆ ನೇರವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ. ಇನ್ನೊಂದು ಗಂಭೀರ ಅಂತ ಅಂದರೆ ಬೆಂಗಳೂರಿನ ನೀರಿನ ಗುಣಮಟ್ಟ. ಇಲ್ಲಿನ ನೀರು ಹೆಚ್ಚಿನ ಖನಿಜಾಂಶ ಹೊಂದಿರುವಂಥ ಹಾರ್ಡ್ ವಾಟರ್ ಅಥವಾ ಒಂದು ಗಡಸು ನೀರು ಅಂತ ಕರೀತಾರೆ. ಸರ್ವರ್ಗಳನ್ನು ತಣಿಸೋ ವ್ಯವಸ್ಥೆಗಳಲ್ಲಿ ಈ ನೀರನ್ನು ಬಳಸಿದಾಗ ಪೈಪ್ಗಳಲ್ಲಿ ಸ್ಕೇಲ್ ಜಮೆಯಾಗುತ್ತೆ, ಲೋಹದ ಭಾಗಗಳಲ್ಲಿ ಜಂಗ್ ಹಿಡಿಯುತ್ತೆ ಮತ್ತು ಯಂತ್ರಗಳ ಕಾರ್ಯಕ್ಷಮತೆ ಕುಗ್ಗತ್ತೆ. ಈ ಕಾರಣದಿಂದ ಡೇಟಾ ಸೆಂಟರ್ಗಳು ನೀರನ್ನು ನೇರವಾಗಿ ಬಳಸೋಕೆ ಸಾಧ್ಯ ಇಲ್ಲ. ಅವುಗಳು ಮೊದಲು ನೀರನ್ನು ಶೋಧಿಸಬೇಕು, ನಂತರ ಕೆಲವು ಹಂತಗಳಲ್ಲಿ ಮರುಬಳಕೆಗೆ ಒಳಪಡಿಸಬೇಕು. ಸೊ ಈ ಪ್ರಕ್ರಿಯೆಗಳು ನೀರನ್ನು ಉಳಿಸುವಂತೆ ಕಂಡು ಸಹ ವಾಸ್ತವದಲ್ಲಿ ಹೆಚ್ಚುವರಿ ನೀರಿನ ಬಳಕೆ ಮತ್ತು ಹೆಚ್ಚುವರಿ ವೆಚ್ಚವನ್ನು ಉಂಟು ಮಾಡಿಬಿಡುತ್ತೆ. ಸೊ ಡೇಟಾ ಸೆಂಟರ್ಗಳಿಗೆ ಬೇಕಾಗುವಷ್ಟು ನೀರನ್ನು ಕೇವಲ ನಗರದಲ್ಲಿ ಲಭ್ಯ ಇರುವಂಥ ಸರಬರಾಜಿನಿಂದ ಪಡೆಯೋಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನೀರು ದುಬಾರಿ ಮತ್ತು ಮಿತ ಪ್ರಮಾಣದಲ್ಲಿ ಇರೋದ್ರಿಂದ ಹೆಚ್ಚಿನ ಡೇಟಾ ಸೆಂಟರ್ಗಳು ಭೂಗರ್ಭದ ನೀರು ಅಥವಾ ಟ್ಯಾಂಕರ್ ನೀರಿನ ಮೇಲೆ ಅವಲಂಬಿತವಾಗಿದೆ. ಸೊ ಬೋರ್ವೆಲ್ಗಳಿಂದ ನಿರಂತರವಾಗಿ ನೀರನ್ನು ಎಳೆಯೋದು ಸಾಮಾನ್ಯ ಪದ್ಧತಿ. ಜೊತೆಗೆ ಅಗತ್ಯ ಬಿದ್ದಾಗ ದೊಡ್ಡ ಪ್ರಮಾಣದಲ್ಲಿ ಟ್ಯಾಂಕರ್ ನೀರನ್ನು ಖರೀದಿಸಲಾಗುತ್ತೆ. ಈ ಎರಡೂ ಮೂಲಗಳು ನಗರ ನಿವಾಸಿಗಳಿಗೂ ಅಗತ್ಯ ಇರುವಂಥ ಅದೇ ನೀರಿನ ಮೂಲಗಳು. ಸೊ ಡೇಟಾ ಸೆಂಟರ್ಗಳು ದಿನವಿಡೀ ಬೋರ್ವೆಲ್ಗಳಿಂದ ನೀರನ್ನು ಸೆಳೆದುಕೊಳ್ಳೋದ್ರಿಂದ ಸುತ್ತಮುತ್ತಲಿನ ಪ್ರದೇಶಗಳ ಭೂಗರ್ಭದ ನೀರಿನ ಮಟ್ಟ ಗ್ರೌಂಡ್ ವಾಟರ್ ವೇಗವಾಗಿ ಕುಸಿಯುತ್ತೆ. ಮನೆ ಮಂದಿ ಬಳಸ್ತಾ ಇದ್ದಂಥ ಬೋರ್ವೆಲ್ಗಳು ಒಂದೊಂದಾಗಿ ಒಣಗೋಗ್ಬಿಡುತ್ತೆ. ನೀರು ಸಿಗದ ಕಾರಣ ಜನ ಟ್ಯಾಂಕರ್ ನೀರಿನತ್ತ ತಿರುಗೋದು ಅನಿವಾರ್ಯ ಆಗಿಬಿಡುತ್ತೆ. ಸೊ ಟ್ಯಾಂಕರ್ ನೀರಿನ ಮೇಲಿನ ಒತ್ತಡ ಇದರಿಂದ ಮತ್ತಷ್ಟು ಹೆಚ್ಚುತ್ತೆ. ಡೇಟಾ ಸೆಂಟರ್ಗಳು ತಮ್ಮ ಅಗತ್ಯಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಟ್ಯಾಂಕರ್ ನೀರನ್ನು ಖರೀದಿಸೋದ್ರಿಂದ ಟ್ಯಾಂಕರ್ ನೀರಿನ ಮೇಲೆ ಸ್ಪರ್ಧೆ ತೀವ್ರವಾಗುತ್ತೆ. ಬೇಡಿಕೆ ಹೆಚ್ಚಿದಂತೆ ಸಹಜವಾಗಿ ದರನೂ ಹೆಚ್ಚಾಗುತ್ತೆ. ಸೊ ಡೇಟಾ ಸೆಂಟರ್ಗಳ ಅತಿಯಾದ ನೀರಿನ ಬಳಕೆಯಿಂದ ಭೂಗರ್ಭದ ನೀರು ಕಡಿಮೆಯಾಗುತ್ತೆ, ಟ್ಯಾಂಕರ್ ನೀರಿನ ಅವಲಂಬನೆ ಹೆಚ್ಚುತ್ತೆ ಮತ್ತು ಮನೆಗಳಿಗೆ ಟ್ಯಾಂಕರ್ ನೀರು ಖರೀದಿಸೋದು ಅನಿವಾರ್ಯ ಆಗಿಬಿಡುತ್ತೆ. ಇದರ ಫಲವಾಗಿ ತಿಂಗಳಿಗೆ ಸಾವಿರಾರು ರೂಪಾಯಿ ಹೆಚ್ಚುವರಿ ಖರ್ಚಾಗುತ್ತೆ. ಈ ವೆಚ್ಚನೇ ಜನರಿಗೆ ನೀರಿನ ಬಿಲ್ ಏರಿಕೆಯ ಬಿಸಿ ತಾಕಿಸ್ತತ್ತೆ. ಇತ್ತೀಚಿನ ವರದಿಯೊಂದರ ಪ್ರಕಾರ ದೇಶದಲ್ಲಿ 80 ಕೋಟಿಗೂ ಹೆಚ್ಚು ಇಂಟರ್ನೆಟ್ ಬಳಕೆದಾರರಿದ್ದಾರೆ. ಡಿಜಿಟಲ್ ಬೇಡಿಕೆ ದೊಡ್ಡದಾಗಿದೆ, ಆದರೆ ಡೇಟಾ ಸೆಂಟರ್ ಸಾಮರ್ಥ್ಯ ಕಡಿಮೆ ಇದೆ. ಅದನ್ನು ತುಂಬೋಕೆ ಹೊಸ ಡೇಟಾ ಸೆಂಟರ್ಗಳು ಬರ್ತಾ ಇದೆ. ಜೊತೆಗೆ ದೊಡ್ಡ ಪ್ರಮಾಣದ AI ಮತ್ತು ಸಾಫ್ಟ್ವೇರ್ ತಜ್ಞರಿದ್ದಾರೆ. ಗ್ಲೋಬಲ್ ಕಂಪನಿಗಳ GCC ಕೇಂದ್ರಗಳು 24x7 AI ವ್ಯವಸ್ಥೆಗಳನ್ನು ಕಾರ್ಯಗತಗೊಳಿಸ್ತಾ ಇದೆ. ಕಡಿಮೆ ಕಾರ್ಯಾಚರಣಾ ವೆಚ್ಚ, ಕಡಿಮೆ ವಿದ್ಯುತ್ ದರ, ಸರ್ಕಾರದ ಪ್ರೋತ್ಸಾಹ ಮತ್ತು ಡೇಟಾ ಲೋಕಲೈಸೇಷನ್ ನಿಯಮಗಳು ಇದನ್ನು ಇನ್ನಷ್ಟು ಉತ್ತೇಜಿಸ್ತಾ ಇದೆ. ಈ ಮಟ್ಟಿಗೆ ತಂತ್ರಜ್ಞಾನ ಕ್ಷೇತ್ರದ ಚಟುವಟಿಕೆಗಳಿರುವಾಗ ಅದು ಮೊದಲು ಶುರುವಾಗೋದು ಹಾಗೂ ಅತಿ ಹೆಚ್ಚು ಪರಿಣಾಮ ಬೀರೋದು ಬೆಂಗಳೂರಿನಂತಹ IT ಹಬ್ಗಳಲ್ಲೇ. AI ಆರ್ಥಿಕತೆಗೆ ದೊಡ್ಡ ಲಾಭವನ್ನು ನೀಡಬಹುದು, ಆದರೆ ಅದೇ ಸಮಯದಲ್ಲಿ ಈ ಡೇಟಾ ಸೆಂಟರ್ಗಳು ಬಳಸುವಂಥ ವಿದ್ಯುತ್, ನೀರು, ಭೂಮಿಯ ಒತ್ತಡ ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಸರಳವಾಗಿ ಹೇಳೋದಾದರೆ AI ಅಥವಾ ಯಾವುದೇ ತಾಂತ್ರಿಕ ಪ್ರಗತಿಗಳು ಕೇವಲ ಪರದೆಯೊಳಗೆ ಕಾಣಿಸ್ಕೊಳ್ಳುವಂಥ ಡಿಜಿಟಲ್ ವಸ್ತುವಂತೂ ಅಲ್ಲ. ಅವು ನಿರಂತರವಾಗಿ ವಿದ್ಯುತ್ ಹೀರುವ, ತಣ್ಣಗೆ ಕೆಲಸ ಮಾಡುವ ಮತ್ತು ಪರಿಸರದ ಮೇಲೆ ನೇರ ಪರಿಣಾಮ ಬೀರುವಂಥ ಭೌತಿಕ ವ್ಯವಸ್ಥೆ. ಈ ವಾಸ್ತವವನ್ನು ಅರ್ಥ ಮಾಡ್ಕೊಳ್ದೇನೆ ತಂತ್ರಜ್ಞಾನ ಅಭಿವೃದ್ಧಿಯ ಬಗ್ಗೆ ಅಂತ ಹೇಳಿದ್ರೆ ಅದರ ನಿಜವಾದ ಬೆಲೆಯನ್ನು ಯಾರು ತೆತ್ತುತ್ತಿದ್ದಾರೆ ಅನ್ನೋ ಪ್ರಶ್ನೆ ನಮಗೆ ಮರ್ತೇ ಹೋಗ್ಬಿಡುತ್ತೆ. ಆದರೂ ಕೆಲವು ಕಂಪನಿಗಳು ನೀರಿನ ಬಳಕೆಯನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನಿಸ್ತಾ ಇದೆ. ಕೋಡಿಗೆಹಳ್ಳಿಯ ಡೇಟಾ ಸಮುದ್ರ ಸಂಸ್ಥೆ 5 ಮೆಗಾವ್ಯಾಟ್ ಘಟಕದಲ್ಲಿ ನೀರಿನ ಬದಲು ಗಾಳಿಯಿಂದ ತಣ್ಣಗಾಗಿಸುವ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದು ದುಬಾರಿಯಾದರೂ ಸಹ ನೀರನ್ನು ಉಳಿಸುತ್ತೆ. ಇನ್ನು ಬ್ರೂಕ್ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಜಂಟಿಯಾಗಿ ಶೂನ್ಯ ನೀರು ಬಳಕೆಯ ಡೇಟಾ ಸೆಂಟರ್ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ. ಸೊ ಡೇಟಾ ಸೆಂಟರ್ಗಳ ನೀರಿನ ನಿರಂತರ ಬಳಕೆ ಭೂಗರ್ಭದ ನೀರನ್ನು ವೇಗವಾಗಿ ಖಾಲಿ ಮಾಡ್ತಾ ಇದ್ದು ನಗರವನ್ನು ಟ್ಯಾಂಕರ್ ನೀರಿನತ್ತ ತಳ್ತಾ ಇದೆ. ಇದರ ಪರಿಣಾಮವಾಗಿ ಕುಡಿಯೋ ನೀರಿಗೂ ದುಡ್ಡು ಕಟ್ಟಬೇಕಾದಂಥ ಪರಿಸ್ಥಿತಿ ದಿನೇ ದಿನೇ ಗಂಭೀರವಾಗ್ತಾ ಇದೆ. ತಂತ್ರಜ್ಞಾನದಿಂದ ಲಾಭ ಪಡೆಯುವವರು ಒಂದೆಡೆ ಇದ್ದರೆ ಅದರಿಂದ ಆಗೋ ಪರಿಸರ ಹಾನಿ ಮತ್ತು ಸಂಪನ್ಮೂಲ ಹಾನಿಗೆ ಬೆಲೆ ಕಟ್ಟೋರು ಮತ್ತೊಂದು ಕಡೆ. ಸೊ ಕೆಲವು ಕಂಪನಿಗಳು ಗಾಳಿ ಆಧಾರಿತ ತಣಿಸುವಂಥ ವ್ಯವಸ್ಥೆ ಅಥವಾ ಶೂನ್ಯ ನೀರಿನ ಮಾದರಿಗಳತ್ತ ಹೆಜ್ಜೆ ಇಡ್ತಾ ಇರೋದು ಒಳ್ಳೆ ಬೆಳವಣಿಗೆನೆ. ಆದರೆ IT ಪ್ರದೇಶಗಳೆಲ್ಲನೂ ಸಹ ಈ ನಿರ್ಧಾರಕ್ಕೆ ಬಂದಾಗ ಮಾತ್ರ ಸಮಸ್ಯೆಯಿಂದ ಕೊಂಚ ನಾವು ಚೇತರಿಸ್ಕೊಳ್ಬಹುದು. ಸೊ ಡೇಟಾ ಸೆಂಟರ್ಗಳ ವಿಸ್ತರಣೆ ಯಾವ ನಗರದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಗಂಭೀರ ಚರ್ಚೆ ಆಗುವಂಥ ಅಗತ್ಯನೂ ಇದೆ.
ನೀರಿನ ಭದ್ರತೆಯನ್ನು ಖಚಿತಪಡಿಸ್ಕೊಂಡು ತಂತ್ರಜ್ಞಾನ ಅಭಿವೃದ್ಧಿಯ ನೀತಿಗಳನ್ನು ರೂಪಿಸದೇ ಇದ್ದರೆ ಎಲ್ಲ ಅಭಿವೃದ್ಧಿಯು ಮರುಭೂಮಿಯಲ್ಲೊಂದು ಮನೆ ಕಟ್ಟದಂತಾಗುವಂಥ ಅಪಾಯ ಇರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.